ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಹಸಣ ಕಾರ್ಮಿಕರ ಬೇಡಿಕೆಗಳು ಈಡೇರಲೇಬೇಕು, ಈಡೇರಲೇಬೇಕು. ಹಸಣಕ್ಕೆ ಒಬ್ಬರಂತೆ ಕಾವಲುಗಾರರನ್ನಾಗಿ ನೇಮಕ ಮಾಡಲೇಬೇಕು, ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕ ಸಂಘಕ್ಕೆ ಜಯವಾಗಲಿ. ಏನೇ ಬರಲಿ, ಏನೇ ಬರಲಿ, ಈ ಬಜೆಟ್ ನಲ್ಲಿ ಮಸಣ ಕಾರ್ಮಿಕರಿಗೆ ಮಹಾಶಾಸನ ಪ್ರಕಟಣೆ ಮಾಡಲೇಬೇಕು. ಏನೇ ಬರಲಿ, ಏನೇ ಬರಲಿ, ಕುಟುಂಬಕ್ಕೆ ತಲಾ 5 ಎಕರೆ ನೀರಾವರಿ ಜಮೀನು ಕೊಡಲೇಬೇಕು. ಎಲ್ಲ ಮಸಣ ಜಮೀನು ಕೊಡಲೇಬೇಕು. ಕರ್ನಾಟಕ ರಾಜ್ಯ ಜಾತಿ ತಾರತಮ್ಯ ಸ್ಪೃಶ್ಯಾಚರಣೆ ತೊಲಗಲಿ. ಮಸಣದ ಜೊತೆಯಲ್ಲಿರುವ ಬಾನಿಸ ಪದ್ಧತಿ ತೊಲಗಲಿ. ಕಾರ್ಮಿಕರ ಬೇಡಿಕೆಗಳು ಈಡೇರಲಿ. ಹಸಣ ಕಾರ್ಮಿಕರ ಹೋರಾಟಕ್ಕೆ ಒಬ್ಬರಂತೆ ಕಾವಲುಗಾರರಾಗಿ ನೇಮಕ ಮಾಡಲೇಬೇಕು, ಮಾಡಲೇಬೇಕು. 1,000 ರೂಪಾಯಿ ಕೊಡಲೇಬೇಕು, ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು. ಮಸಣ ಕಾರ್ಮಿಕರು ಶತಶತಮಾನಗಳಿಂದ ಮಸಣಗಳಿಗೆ ಅಂಟಿಕೊಂಡು ಬಂದಿರತಕ್ಕಂಥ ಬಿಟ್ಟಿ ಚಾಕರಿ ಮಾಡ್ತಾ ಇರುವಂಥ ಜೀತಗಾರರು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಕಳೆದ 2,000 ವರ್ಷಗಳಿಂದ ಈ ಬಿಟ್ಟಿ ಚಾಕರಿಯ ಜೀತಗಾರಿಕೆ ಈಗಲೂ ಇದೆ. ಈಗಲೂ ಕೂಡ ಮಸಣಗಳಲ್ಲಿ ಕುಣಿ ಅಗೆದು ಕುಣಿ ಮುಚ್ಚತಕ್ಕಂಥವರು ಅಥವಾ ಶವಗಳನ್ನು ಸ್ಮಶಾನಕ್ಕೆ ಸಾಗಿಸೋಕ್ಕಿಂತ ಮುಂಚೆ ಹಲಗೆಯನ್ನು ಬಾರಿಸ್ತಕ್ಕಂಥ ತಮಟೆ ಕಲಾವಿದರು ಎಲ್ಲರೂ ಕೂಡ ಈ ಮಸಣಗಳ ಜೀತಗಾರಿಕೆಗೆ ಅಂಟಿಕೊಂಡಂಥವರು. ಈ ಒಂದು ಜೀತಗಾರಿಕೆ ಪದ್ಧತಿ, ಬಿಟ್ಟಿ ಚಾಕರಿ ಪದ್ಧತಿಯಿಂದ ಈ ದಲಿತ ಕುಟುಂಬಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕಳೆದ 7-8 ವರ್ಷಗಳಿಂದ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ನಾವು ಒತ್ತಾಯ ಮಾಡ್ತಾಯಿದ್ವಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಬಾರಿ ಮಾತಾಡ್ತಾರೆ, ದಲಿತರಿಗೆ ನ್ಯಾಯ ಕೊಡ್ತೀವಿ, ಹಾಗೆ ಕೊಡ್ತೀವಿ, ಹೀಗೆ ಕೊಡ್ತೀವಿ ಅಂತೇಳಿ. ಆದರೆ ಈಗಲೂ ಕೂಡ ಈ ಒಂದು ಬಿಟ್ಟಿ ಚಾಕರಿಯ ಜೀತಗಾರಿಕೆ ಅಂತಕ್ಕಂಥದ್ದು ಜೀವಂತವಾಗಿದೆ ಅಂತಕ್ಕಂಥ ಅಂಶವನ್ನು ನಾನು ಒತ್ತಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ ತಕ್ಷಣವೇ ಇವರಿಗೆ ಈ ಜೀತಗಾರಿಕೆಯಿಂದ, ಬಿಟ್ಟಿ ಚಾಕರಿಯಿಂದ ಬಿಡುಗಡೆ ಆಗಬೇಕು ಅನ್ನೋದಾದರೆ ನಾವು ಕೇಳ್ತಾ ಇದ್ದೀವಿ, ಆ ಬಿಟ್ಟಿ ಚಾಕರಿಯಿಂದ ಹೊರಗಡೆ ಬರೋದಕ್ಕೆ ಯಾರು ಮಸಣಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂಥವರನ್ನು ಮಸಣಕ್ಕೊಬ್ಬರಂತೆ ಮಸಣ ಕಾರ್ಯನಿರ್ವಾಹಕರನ್ನಾಗಿ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿ ಅದೇ ರೀತಿಯಲ್ಲಿ ನಗರ ಸಭೆಗಳಲ್ಲಿ ನೇಮಕ ಮಾಡ್ಕೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇದು ಒಂದು. ಎರಡನೇದು, ಶತಶತಮಾನಗಳಿಂದ ಈ ಒಂದು ಬಿಟ್ಟಿ ಚಾಕರಿ ಮತ್ತು ಜೀತಗಾರಿಕೆಯಲ್ಲಿ ತೊಡಗಿರುವಂಥ ಇವರಿಗೆ 45 ವರ್ಷಕ್ಕಿಂತ ಹೆಚ್ಚು ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ಒಂದು ಮಸಣಗಳಲ್ಲಿ ಕೆಲಸ ಮಾಡುವಾಗ ಅವರು ಕುಡಿತದ ಚಟವನ್ನು ಅಭ್ಯಾಸ ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ಆ ಮಸಣಗಳಲ್ಲಿರ್ತಕ್ಕಂಥ ಆ ಕುಣಿ ಅಗಿವಾಗ ಹಳೆಯ ಹೆಣಗಳನ್ನು ಹಸಿಯಾಗಿ ಬರ್ತಕ್ಕಂಥದ್ದನ್ನು ಕೀಳಬೇಕಾಗತ್ತೆ. ಗಮ್ಮನ್ನು ಒಂದು ಕೆಟ್ಟ ದುರ್ವಾಸನೆಯನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಅವರು ಕುಡಿತದ ಚಟಕ್ಕೆ ಬಲಿಯಾಗಿರ್ತಾರೆ. ಮತ್ತು ಅವ್ರ ತಲೆಯಲ್ಲಿ ಒಂದು ವಿಷಯವನ್ನು ಈ ಜಾತಿಬದ್ಧ ಸಮಾಜ ತುಂಬಿಟ್ಟದೇನಪ್ಪ ಅಂದರೆ, ಇದು ದೇವರ ಕೆಲಸ ಆಗಿರೋದ್ರಿಂದ ನೀವು ಯಾರು ಇದಕ್ಕೆ ದುಡ್ಡು ಕೇಳಬಾರ್ದು ಅಂಥೇಳಿ ಪುಕ್ಕಟ್ಟಾಗಿ ಮಾಡಿಸ್ಕೊಳ್ಳುವಂಥ ಒಂದು ಪದ್ಧತಿ ಇದೆ. ಹಾಗೆಯೇ ಯಾರಾದರೂ ದಕ್ಷಿಣೆ ಅಂತೇಳಿ ಕೊಟ್ಟರೆ ಅದನ್ನು ಮನೆಗೆ, ಕುಟುಂಬಕ್ಕೆ ಕೂಡ ಬಳಸಬಾರ್ದು ಅನ್ನುವಂಥ ಒಂದು ನಂಬಿಕೆಯನ್ನು ಇವ್ರ ನಡುವೆ ಹುಟ್ಟಿಸಿ ಅತ್ಯಂತ ಕಡುಬಡತನದಲ್ಲಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಅದರಿಂದ ತಕ್ಷಣವೇ 45 ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರ ಪ್ರತಿ ತಿಂಗಳ 3,000 ರೂಪಾಯಿಗಳ ಒಂದು ಮಹಾಶಾಸನವನ್ನು ಘೋಷಣೆ ಮಾಡಬೇಕು ಅಂಥೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ. ಇದರಿಂದ ಅವರು ಹೊರಗಡೆ ಬರಬೇಕು, ಬೇರೆ ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರ ಬಯಸಿದರೆ ಅವರಿಗೆ ಪುನರ್ವಸತಿ ಮಾಡಬೇಕು. ಆ ಪುನರ್ವಸತಿ ಮಾಡಬೇಕು ಅಂದರೆ ಅವ್ರನ್ನ ಗಣತಿ ಮಾಡಬೇಕು. ಗಣತಿ ಮಾಡಿ
ಪುನರ್ವಸತಿಯಲ್ಲಿ ಅವರಿಗೆ ಎಲ್ಲರೂ ಕೂಡ ವ್ಯವಸಾಯ ಬಲ್ಲಂಥವರು, ಅವರಿಗೆ ತಲಾ 5 ಎಕರೆ ನೀರಾವರಿ ಜಮೀನನ್ನು ಕೊಡಬೇಕು. ಅವರ ಕುಟುಂಬದ ಸದಸ್ಯರಿಗೆ, ಅವರ ವಿದ್ಯಾವಂತ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಅವರಿಗೆ ಮೀಸಲಾತಿಯ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಕೊಂಡು, ಇದರ ಜೊತೆಗೆ ಈ ಒಂದು ಮಸಣಗಳಲ್ಲಿ ಕೆಲಸ ಮಾಡುವಾಗ ಅಲ್ಲಿಯೇ ಏನು ಸಾಮಗ್ರಿಗಳು ಬೇಕಾಗಿದೆ ಆ ಸಾಮಗ್ರಿಗಳನ್ನು ಕೂಡ ಇವತ್ತು ಈ ಸರ್ಕಾರ ಗ್ರಾಮ ಪಂಚಾಯತ್ ಮೂಲಕ ಒದಗಿಸಬೇಕು ಅಂತ ಕೂಡ ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಮಸಣಗಳನ್ನು ಒಂದು ನಂದನವನವಾಗಿ ಡೆವಲಪ್ ಮಾಡೋದಕ್ಕೆ ಖಂಡಿತ ಇವರನ್ನು ಒಂದೊಂದು ಮಸಣಕ್ಕೆ ಒಬ್ಬರನ್ನ ನಿರ್ವಾಹಕರನ್ನಾಗಿ ನೇಮಕ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ನಾನು ಯು ಬಸವರಾಜು, ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ರಾಜ್ಯ ಸಂಚಾಲಕ. ನಾವು ಈ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕ ಸಂಘಟನೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಚಾಲಕರು. ನಮ್ಮ ಮಸಣ ಕಾರ್ಮಿಕರ ಒಂದು ಬೇಡಿಕೆ ಏನಪ್ಪ ಅಂದರೆ, ಮಸಣಕ್ಕೆ ಒಬ್ಬರಂತೆ ಕಾವಲುಗಾರರಾಗಿ ನೇಮಕ ಮಾಡಬೇಕು. ಅವರಿಗೆ ಕನಿಷ್ಠ 3,000 ರೂಪಾಯಿ ಮಾಸಾಸನ ಕೊಡಬೇಕು. ಮತ್ತು ಮಸಣಗಳಲ್ಲಿ ಶವ ಸಂಸ್ಕಾರ ಮಾಡುವಂಥ ಸಂದರ್ಭಕ್ಕೆ ಗುಣಿ ಅಗೆದು ಮುಚ್ಚುವಂಥ ಕೆಲಸಕ್ಕೆ ಈ ನಮ್ಮ ನರೇಗಾ ಉದ್ಯೋಗ ಖಾತ್ರಿ ಅಡಿಯಲ್ಲಿ 3,000 ರೂಪಾಯಿ ಆದರೂ ಅವರಿಗೆ ಕೂಲಿಯನ್ನು ನಿಗದಿ ಮಾಡಿ ಈಗ ಕೂಡಲೇ ಅವರಿಗೆ ನೀಡಬೇಕು. ಇಂಥದ್ದು ಒಂದು. ಮತ್ತು ಎಲ್ಲ ದಲಿತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಅವರಿಗೆ ಮನೆ, ನಿವೇಶನ ಮತ್ತು ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಇತ್ಯಾದಿ ಸೌಲಭ್ಯಗಳನ್ನು ಮಸಣ ಕಾರ್ಮಿಕರಿಗಂತೇ ಮೀಸಲಿಟ್ಟು ಕೊಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ಕಮ್ರೇಡ್.